ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಎಲ್ಲ ರಹಸ್ಯವನ್ನು ನಾನು ಕೇವಲ ಒಂದು ಎಮೋಜಿ ನೀವು ಸೆಲೆಕ್ಟ್ ಮಾಡೋದ್ರಿಂದ ನಾನು ತಿಳಿಸ್ತೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಹಾಗೆ ಇದು ಸಣ್ಣ ಒಂದು ಗೇಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಇದನ್ನು ನೀವು ಪಾರ್ಟಿಸಿಪೇಟ್ ಮಾಡೋಣ ಮರಿಬೇಡಿ. ಮೊದಲು ಏನು ಮಾಡಬೇಕು ಅಂದರೆ ಈ ಒಂದು ಎಮೋಜಿಗಳಲ್ಲಿ ನಿಮ್ಮ ಒಂದು ರಾಶಿಯ ಒಂದು ಎಮೋಜಿಯನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ನಂತರ ನಾನು ನಿಮ್ಮ ಒಂದು ಎಮೋಜಿಯ ಪ್ರಕಾರ ನಿಮ್ಮ ಒಂದು ಜೀವನದ ಒಂದು ರಹಸ್ಯಗಳು ಹಾಗೆ ಸಾಕಷ್ಟು ವಿಷಯಗಳನ್ನ ನಾನು ತಿಳಿಸ್ತೀನಿ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇದರಲ್ಲಿ ಮೊದಲನೇದಾಗಿ ನೀವೇನಾದರೂ ಒಂದು ಮೇಷರಾಶಿಯ ಒಂದು ಎಮೋಜಿಯನ್ನು ನೀವು ಚೂಸ್ ಮಾಡಿದರೆ ನೀವೇನಪ್ಪ ಅಂದರೆ ನಿಮ್ಮ ಒಂದು ಪ್ರತಿಭೆಗೆ ನೀವು ತುಂಬಾ ಒಂದು ಫೇಮಸ್ ಆಗಿರ್ತೀರ. ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ನಿಮ್ಮನ್ನ ಯಾಕೆ ತುಂಬ ಇಷ್ಟಪಡ್ತಾರೆ ಅಂದರೆ ನಿಮ್ಮ ಒಂದು ಪ್ರತಿಭೆ ಆಗಿರಲಿ, ನಿಮ್ಮ ಒಂದು ಟ್ಯಾಲೆಂಟ್ ಆಗಿರಲಿ, ಇದನ್ನು ನೋಡಿ ನಿಮ್ಮನ್ನ ತುಂಬ ಒಂದು ಇಷ್ಟಪಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಇನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಏನಪ್ಪ ಅಂದರೆ ನೀವು ತುಂಬಾ ಒಂದು ಭಯ ಪಡೋದಿಲ್ಲ ಯಾವುದಕ್ಕೂ, ತುಂಬಾ ಒಂದು ಧೈರ್ಯವಾಗಿ ಮುನ್ನುಗ್ತೀರಾ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಆದರೂ ಕೂಡ ಅದಕ್ಕೆ ನೀವು ಭಯ ಅನ್ನೋದೇ ಪಡೋದಿಲ್ಲ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಒಂದು ನಕಾರಾತ್ಮಕ ಯೋಚನೆಗಳಿಂದ ಕೂಡ ನೀವು ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ನೀವು ತುಂಬಾ ಒಂದು ಫೇಮಸ್ ಆಗಿರ್ತೀರ. ಹಾಗೆ ನೀವು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ನೀವು ವೃಷಭ ರಾಶಿಯ ಒಂದು ಎಮೋಜಿಯನ್ನು ನೀವು ಚೂಸ್ ಮಾಡಿದರೆ ನೀವು ತುಂಬಾ ಒಂದು ಎಮೋಷ್ನಲ್ ವ್ಯಕ್ತಿಗಳಾಗಿರ್ತೀರ. ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ಮಾತ್ರ ನೀವು ತುಂಬ ಒಂದು ಉತ್ಸಾಹಿ ಆಗಿರ್ತೀರ. ಅಂದರೆ ತುಂಬ ಒಂದು ಉತ್ಸಾಹ ಅನ್ನೋದು ನಿಮಗೆ ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಇವರು ಎಷ್ಟೇ ಒಂದು ಚಿಕ್ಕ ಕೆಲಸ ಕೊಟ್ಟರು ಕೂಡ ಅದನ್ನು ತುಂಬಾ ಸೀರಿಯಸ್ ಆಗಿ ಹಾಗೆ ತುಂಬ ಒಂದು ಪರ್ಫೆಕ್ಷನಲ್ಲಿ ಇವರು ಆ ಒಂದು ಕೆಲಸನ ಇವರು ಮಾಡಿ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ಇವ್ರದ್ದು ಬೆಸ್ಟ್ ಒಂದು ಗುಣ ಏನಪ್ಪ ಅಂದರೆ ಇವರು ಎಷ್ಟೇ ಒಂದು ಕಷ್ಟ ಬಂದರೂ ಕೂಡ ಅಥವಾ ಯಾವುದೇ ಒಂದು ಪರಿಸ್ಥಿತಿ ಇದ್ರೂ ಕೂಡ ಆ ಒಂದು ಯಾವುದು ಕೆಲಸ ಏನು ಹಿಡಿದಿರ್ತಾರಲ್ಲ ಅದನ್ನು ಇವರು ಮಾಡದೆ ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ನೀವು ಮಿಥುನ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬಾ ಒಂದು ಓಪನ್ ಮೈಂಡೆಡ್ ಆಗಿರ್ತಾರೆ. ಹಾಗೆ ಯಾವಾಗಲೂ ಕೂಡ ಒಂದು ಫ್ರೆಂಡ್ಲಿ ನೇಚರ್, ಅಂದರೆ ತುಂಬ ಒಂದು ಫ್ರೆಂಡ್ಲಿ ಆಗಿರ್ತಾರೆ ಇನ್ನೊಬ್ಬರ ಜೊತೆ ಅಂತಲೇ ಹೇಳ್ಬೋದು. ಇನ್ನು ಇವರು ಅಕ್ಕಪಕ್ಕದವ್ರ ಜೊತೆ ಹೇಗೆ ಮಾತಾಡಬೇಕು ಅಥವಾ ಯಾರ ಜೊತೆ ಹೇಗೆ ನಡ್ಕೊಬೇಕು ಅನ್ನೋದು ಇವರಿಗೆ ಪರ್ಫೆಕ್ಟಾಗಿ ಇವರು ತಿಳ್ಕೊಂಡ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ನೀವು ಕರ್ಕಾಟಕ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತಮ್ಮ ಒಂದು ಆಳವಾದ ಯೋಚನೆಗೆ ಇವರು ತುಂಬಾ ಒಂದು ಹೆಸರುವಾಸಿಯಾಗಿರ್ತಾರೆ. ಅಂದರೆ ತುಂಬ ಡೀಪಾಗಿ ಇವರು ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು, ಯಾವುದೇ ವಿಚಾರ ಆದರೂ ಆಗಿರಲಿ. ಹಾಗೆ ಇವರು ತುಂಬಾ ಒಂದು ಎಮೋಷ್ನಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ಏನಪ್ಪ ಅಂದರೆ ಇವರು ಒಬ್ಬರ ಜೊತೆ ಕಂಫರ್ಟಬಲ್ ಆಗೋಕ್ಕೆ ತುಂಬಾ ಒಂದು ಟೈಮ್ ತೊಗೊಳುತ್ತೆ. ಆದರೆ ಒಬ್ಬರ ಜೊತೆ ಇವರು ಕಂಫರ್ಟಬಲ್ ಆದರು ಅಂದರೆ ಅವ್ರ ಜೊತೆ ಎಲ್ಲನೂ ಇವರು ಶೇರ್ ಮಾಡ್ಕೊಂಬಿಡ್ತಾರೆ. ಇವರೆಲ್ಲ ಲೈಫಲ್ಲಿ ಏನೇನು ನಡೆದಿರುತ್ತೆ ಅಥವಾ ಏನೇನು ಹೇಳಬೇಕು ಎಲ್ಲನೂ ಇವರು ಶೇರ್ ಮಾಡ್ಕೊಂಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಐದನೇದಾಗಿ ನೀವು ಸಿಂಹರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ಇವರು ತುಂಬಾ ಒಂದು ಸ್ವತಂತ್ರವಾದಂಥ ಒಂದು ಜೀವಿಗಳು ಅಂತಲೇ ಹೇಳ್ಬೋದು. ಹಾಗೆ ಏನಪ್ಪ ಅಂದರೆ ಯಾವುದನ್ನು ಇವರು ಹಿಂಜರಿಯೋದಿಲ್ಲ. ಯಾವುದನ್ನು ಹೇಳೋಕ್ಕಾಗಲಿ ಅಥವಾ ಏನಾದರೂ ಮಾತಾಡೋಕ್ಕಾಗಲಿ ಇವರು ಹಿಂಜರಿಯೋದಿಲ್ಲ. ಏನೇ ವಿಷಯ ಆಗಿರಲಿ ಅದನ್ನು ಇವ್ರಿಗೆ ಸರಿಯಾಗಿ ಕಾಣಿಸಿದ್ರೆ ಸರಿ ಅಂತಾರೆ ಅಥವಾ ತಪ್ಪಾಗಿ ಕಾಣಿಸಿದ್ರೆ ತಪ್ಪು ಅಂತ ಇವರು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆರನೇದಾಗಿ ನೀವು ಕನ್ಯಾ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ತುಂಬಾ ಒಂದು ಎಮೋಷ್ನಲ್ ವ್ಯಕ್ತಿಗಳಾಗಿರ್ತೀರ. ಇದ್ರ ಜೊತೆ ಏನಪ್ಪ ಅಂದರೆ ನೀವು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ತುಂಬಾ ಒಂದು ಆಳವಾಗಿ ಯೋಚನೆ ಮಾಡಿಕೊಂಡು ತುಂಬಾ ಒಂದು ಬೇಜಾರು ಮಾಡ್ಕೊಂಡ್ಬಿಡ್ತೀರ. ಇದಲ್ಲದೆ ಇದು ಬಿಟ್ಟರೆ ನೀವು ತುಂಬಾ ಒಂದು ಪಾಸಿಟಿವ್ ವ್ಯಕ್ತಿಗಳಾಗಿರ್ತೀರ. ಅಂದರೆ ಯಾವುದಾದ್ರೂ ಕೆಲಸ ಕೊಟ್ಟರೆ ಆಗಲಿ ಅಥವಾ ಏನಾದರೂ ನಿಮ್ಮ ಸ್ವಭಾವದಲ್ಲಾಗಲಿ ತುಂಬಾ ಒಂದು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ತೀರ ಅಂತಲೇ ಹೇಳ್ಬೋದು.
ಇನ್ನು ಏಳನೇದಾಗಿ ನೀವು ತುಲಾರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ನಿಮ್ಮ ಒಂದು ಶಾಂತ ಸ್ವಭಾವಕ್ಕೆ ನೀವು ಹೆಸರುವಾಸಿಯಾಗಿರ್ತೀರ ಅಂತಲೇ ಹೇಳ್ಬೋದು. ಇದರ ಜೊತೆ ನಿಮಗೆ ಕೋಪ ಕೂಡ ತುಂಬಾ ಒಂದು ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿಮಗೆ ಎಷ್ಟು ಬೇಗ ನಿಮಗೆ ಕೋಪ ಬರುತ್ತೋ ಅಷ್ಟೇ ಬೇಗ ನಿಮಗೆ ಶಾಂತಿ ಕೂಡ ಸಿಗುತ್ತೆ, ಅಂದರೆ ಶಾಂತಿ ಆಗ್ತೀರ, ಅಂದರೆ ಶಾಂತರಾಗ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಕೆಲಸಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಂಟನೇದಾಗಿ ನೀವು ವೃಶ್ಚಿಕ ರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಒಂದು ವಿಚಾರಕ್ಕೆ ಬಂದರೆ ನಿಮ್ಮ ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂದರೆ ನೀವು ತುಂಬಾ ಒಂದು ಆತ್ಮವಿಶ್ವಾಸ ಆಗಿರ್ತೀರ. ಅಂದರೆ ನಿಮಗೆ ಆತ್ಮವಿಶ್ವಾಸ ಅನ್ನೋದು ಯಾವುದೇ ಕೆಲಸಲ್ಲಾಗಲಿ ತುಂಬಾ ಒಂದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಯಾವುದೇ ವಿಷಯನ ಮಾಡೋದಕ್ಕಾಗಲಿ ಅಥವಾ ಯಾವುದೇ ಕೆಲಸನ ಮಾಡೋದಕ್ಕಾಗಲಿ ಭಯ ಇಲ್ಲದೆ ಆ ಒಂದು ಕೆಲಸ ನೀವು ಆರಾಮಾಗಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ಇವರು ತಮ್ಮ ಒಂದು ಮಾತಿನಿಂದನೇ ಯಾರನ್ನ ಬೇಕಾದ್ರೂ ಇಂಪ್ರೆಸ್ ಮಾಡುವಂಥ ಒಂದು ಗುಣ ಇವರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವರು ತುಂಬ ಒಂದು ರಹಸ್ಯವಾದಂಥ ಒಂದು ನೇಚರ್ ಇವ್ರಿಗೆ ಇರುತ್ತೆ, ಅಂದರೆ ಎಲ್ಲ ವಿಷಯಗಳನ್ನ ಎಲ್ಲರ ಹತ್ರನೂ ಇವರು ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಒಂಬತ್ತನೇದಾಗಿ ನೀವು ಧನುರಾಶಿಯ ಒಂದು ಎಮೋಜಿನ ನೀವು ಸೆಲೆಕ್ಟ್ ಮಾಡಿದರೆ ನೀವು ನಿಮ್ಮ ಒಂದು ಪಾಸಿಟಿವ್ ನೇಚರ್ ಹಾಗೂ ಒಂದು ಆಶಾವಾದಿ ಅಂತ ಒಂದು ನೇಚರ್ ಏನಿದೆ ಇದರಿಂದ ತುಂಬಾ ಒಂದು ಫೇಮಸ್ ಆಗಿರ್ತೀರ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಜೀವನದಲ್ಲಿ ಯಾವಾಗಲೂ ಒಂದು ಕೆಟ್ಟ ಯೋಚನೆಗಳು ಅನ್ನೋದು ಮಾಡೋದಿಲ್ಲ. ನಮಗೆ ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ಲೈಫಲ್ಲಿ ನಾವು ಹೇಗೆ ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತೀರಾ. ಅದನ್ನು ಬಿಟ್ಟು ಅದರ ಮೇಲೆ ನೀವು ತುಂಬಾ ಒಂದು ವರ್ಕ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಹತ್ತನೇದಾಗಿ ನೀವು ಒಂದು ಮಕರ ರಾಶಿಯ ಒಂದು ಎಮೋಜಿನ ನೀವು ಸೆಲೆಕ್ಟ್ ಮಾಡಿದರೆ ನೀವು ಏನಪ್ಪ ಅಂದರೆ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೇಚರ್, ಅಂದರೆ ನೀವು ಯಾರ ಜೊತೆ ಬೇಕಾದ್ರೂ ನೀವು ಬೇಗ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆದಷ್ಟು ಬೇಗ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ನಿಮ್ಮ ಒಂದು ಸುತ್ತಮುತ್ತ ಇರುವಂಥ ಒಂದು ಜನರಿಗೆ ನೀವು ಹೆಲ್ಪ್ ಮಾಡೋಕ್ಕೆ ತುಂಬಾ ಒಂದು ಮುಂದೆ ಬರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೂ ಕೂಡ ನಿಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿಗಾಗಲಿ ತುಂಬ ಒಂದು ಇಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಕುಂಭರಾಶಿಯ ಒಂದು ಎಮೋಜಿನ ನೀವು ಸೆಲೆಕ್ಟ್ ಮಾಡಿದರೆ ನೀವು ತುಂಬಾ ಒಂದು ಹಾನೆಸ್ಟ್ ಆಗಿರ್ತೀರ, ಯಾವುದೇ ಒಂದು ವಿಚಾರದಲ್ಲಾಗಲಿ ತುಂಬಾ ಒಂದು ಹಾನೆಸ್ಟ್ ಆಗಿರ್ತೀರ. ಹಾಗೆ ಜಾಸ್ತಿ ಸುಳ್ಳೆಲ್ಲ ನೀವು ಹೇಳೋಕ್ಕೆ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಇದಲ್ಲದೆ ಯಾವುದಾದ್ರು ಒಂದು ಕೆಲಸನ ನೀವು ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ನೀವು ಅಂದ್ಕೊಂಬಿಟ್ರೆ ಅದನ್ನು ನೀವು ಮಾಡೋರ್ಗೂ ಕೂಡ ನೀವು ಬಿಡೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಫ್ಯಾಮಿಲಿಯ ಮೇಲೆ ತುಂಬ ಒಂದು ಗೌರವ ಹಾಗೂ ನಿಮಗೆ ತುಂಬಾ ಒಂದು ಪ್ರೀತಿ ಇರುತ್ತೆ. ಅವ್ರಿಗೆ ನೀವು ಯಾವುದೇ ರೀತಿಯಾದಂಥ ಒಂದು ಮೋಸ ಮಾಡೋದಕ್ಕೂ ಕೂಡ ಮುಂದೆ ಹೋಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಮೀನರಾಶಿಯ ಒಂದು ಎಮೋಜಿಯನ್ನು ನೀವು ಸೆಲೆಕ್ಟ್ ಮಾಡಿದರೆ ನೀವು ತುಂಬಾ ಒಂದು ಕ್ರಿಯಾಶೀಲರಾದಂಥ ಒಂದು ವ್ಯಕ್ತಿಗಳು, ಅಂದರೆ ಕ್ರಿಯೇಟಿವಿಟಿ ಅನ್ನೋದು ನಿಮ್ಮಲ್ಲಿ ತುಂಬಾ ಒಂದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇದೇ ಕಾರಣದಿಂದಾಗಿ ನಿಮ್ಮನ್ನು ನೋಡಿದ್ರೆ ನಿಮಗೆ ತುಂಬ ಜನಕ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ ನೀವು ಯಾರು ಏನು ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆರಾಮಾಗಿ ನಿಮ್ಮ ಒಂದು ಲೈಫಲ್ಲಿ ನೀವೇನು ಅಚೀವ್ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತಿರುತ್ತೋ ಅದರ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕೆಳಕಂಡ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ನಿಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಇವರು ನೀಡ್ತಾರೆ. ಇನ್ನು ಇದಾದಮೇಲೆ ನೀವು ಏನಪ್ಪ ಅಂದರೆ ನಿಮ್ಮ ಒಂದು ರಾಶಿಯ ಬಗ್ಗೆ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಅಂದರೆ ನಿಮ್ಮ ರಾಶಿ ಯಾವುದು ಅಂತ ಕೂಡ ನಮ್ಮ ಒಂದು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ಕೂಡ ನೀವು ಮರಿಬೇಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಕೂಡ ಮರಿಬೇಡಿ. ಧನ್ಯವಾದಗಳು.